ಏನು ಹೇಳ್ತಾ ಇದ್ದೀರಾ? ನನಗೊಂದು ಅರ್ಥ ಆಗ್ತಾ ಇಲ್ಲ. ಸತ್ತ ಮಧುವಂತಿ ಆತ್ಮ ಅತೃಪ್ತಗೊಂಡಿದೆ. ನಿಮ್ಮ ಮೇಘನ ಈ ರೀತಿ ಆಡೋದಕ್ಕೆ ಮಧುವಂತಿನೇ ಕಾರಣ. ಮಧುವಂತಿ ಆತ್ಮ ಮೇಘನನ ಮೈ ಮೇಲೆ ಬರ್ತಾ ಇದೆ. ಮಧುವಂತಿ ಮೇಘನನ್ನು ತುಂಬ ಹಚ್ಕೊಂಡಿರೋದ್ರಿಂದ ಮಧುವಂತಿ ಆತ್ಮಕ್ಕೆ ಮೇಘನನ್ನು ಆವರಿಸ್ಕೊಳ್ಳೋದು ತುಂಬ ಸುಲಭ ಆಗ್ತಾ ಇದೆ. ಮಧುವಂತಿ ಏನೇನು ಅಂದ್ಕೊಳ್ತಾಳೋ ಅದನ್ನು ಮೇಘನ ಕೂಡ ಅಂದ್ಕೊಳ್ತಾಳೆ. ಮಧುವಂತಿ ಏನೇನು ಮಾಡಬೇಕು ಅಂತ ಪ್ರಚೋದಿಸ್ತಾಳೋ ಅದನ್ನೆಲ್ಲ ಮೇಘನ ಮಾಡ್ತಾಳೆ. ಮುಖ್ಯವಾಗಿ ಮಧುವಂತಿ ಆತ್ಮಕ್ಕೆ ತೃಪ್ತಿ ಬೇಕಾಗಿದೆ. ಅದು ಸಿಗೋವರೆಗೂ ಪ್ರೇತಾತ್ಮವಾಗಿ ಅಲ್ದಾಡ್ತಾ ಇರ್ತಾಳೆ. ನನಗೆ ಯಾಕೋ ಒಂದು ಅನುಮಾನ ಕಾಡ್ತಾ ಇದೆ. ಏನು? ಮಧುವಂತಿಯವ್ರಿಗೆ ನ್ಯಾಯ ಕೊಡಿಸಿಲ್ಲ ಅಂತ ಮೇಘನಾಥ್ಗೆ ಗಿಲ್ಟ್ ಕಾಡ್ತಾ ಇರ್ಬೋದು. ಸೈಕಾಲಜಿ ಪ್ರಕಾರ ಅದನ್ನೇ ಅವರು ತಲೆ ಕಚ್ಕೊಂಡು ಮನ್ಸಿಗೆ ತುಂಬಿಕೊಂಡು ಈ ಥರ ಎಲ್ಲ ವಿಚಿತ್ರವಾಗಿ ಆಡ್ತಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಅದನ್ನೇ ನೀವೆಲ್ಲ ದೆವ್ವಭೂತ ಅಂತ ಹೇಳ್ತಾ ಇದ್ದೀರಾ. ಏನು ನೀವು ಹೇಳೋದು? ದೆವ್ವ ಭೂತ ಎಲ್ಲ ಏನೂ ಇಲ್ಲ. ಇದು ಬರೀ ಸೈಂಟಿಫಿಕಲ್ ರೀಸನ್ ಅಂತನಾ? ಹಾಗ್ಯಾಕೆ ಯೋಚನೆ ಮಾಡಬಾರ್ದು? ಅಕ್ಕ ತುಂಬಾ ಸ್ಟ್ರಾಂಗ್. ಅವಳೊಂದು ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಳಂದ್ರೆ ಅದ್ರ ಆಗು ಹೋಗುಗಳ ಬಗ್ಗೆ ತಿಳ್ಕೊಂಡೇ ಅವಳು ಮುಂದುವರಿತಾಳೆ. ಅಂಥದ್ರಲ್ಲಿ ಅವಳು ಮಧುವಂತಿ ಅಕ್ಕನ ಬಗ್ಗೆ ಯೋಚನೆ ಮಾಡಿ ಮಾಡಿ ತಲೆ ತುಂಬ ಅದನ್ನೇ ತುಂಬ್ಕೊಂಡ್ಬಿಟ್ಟಿದ್ದಾಳೆ. ಕಾಣ್ದಿರೋ ಶಕ್ತಿ ಆಟ ಇದು ಅಷ್ಟೇ. ಆದರೆ ಇದು ಯಾವುದೋ ಅವಳಿಗೆ ಅರ್ಥನೇ ಆಗ್ತಾ ಇಲ್ಲ. ಆಯಿತು, ನಿಮ್ಮ ವಿಷಯಕ್ಕೆ ಬರ್ತೀನಿ. ಈಗ ಮಧುವಂತಿ ಮೇಘನಾಥ್ಗೆನ ಇಷ್ಟಪಟ್ಟಿದ್ದು ಅಥವಾ ಇಷ್ಟಪಡ್ತಿದ್ದು ನಿಜಾನೇ ಆಗಿದ್ರೆ ಯಾಕೆ ಈ ರೀತಿ ಗೋಳೈಕೋಬೇಕು? ಮಧುವಂತಿ ಅಥವಾ ಮೇಘನಾಕಂಗೆ ಗೂಳು ಹಿಕ್ಕೋತಾ ಇಲ್ಲ, ಅವಳ ಮೂಲಕ ನಮ್ಮನ್ನೆಲ್ಲ ಗೂಳು ಹಿಕ್ಕೋತಾ ಇದ್ದಾಳೆ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತಿ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು
ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್